ರಂಗನಾಯಕಿ ಬಗ್ಗೆ ನನಗೆ ಆ ಕ್ಯಾರೆಕ್ಟರ್ ಇದೆಯಲ್ಲ, ಅದ್ಭುತ ಕ್ಯಾರೆಕ್ಟರ್. ಪುಟ್ಟಣ್ಣವರು ಭಾಳ ಒಳ್ಳೆ ಡೈರೆಕ್ಟ್ರು. ಮುಂಜಾನೆ ಹೊನ್ನಿನ ಕಿರಣ ಮುತ್ತಿಟ್ಟ ತಾವರೆ. ಈ ಊರಿಗೆ ಬೇಸರ ಆಗಿ ನಗರ ಪ್ರದೇಶದಲ್ಲಿ ಓಟ್ ಹಾಕೋಕ್ಕೆ ಹೋಗಲ್ಲ, ಅಲ್ಲಿ ಓಟ್ಗಳನ್ನ ಕೊಂಡ್ಕೊಂಡು ಗೆದ್ದು ಬರ್ತಾರೆ. ಇವು ನಾವು ಕೇಳಬೇಕಾದ ಪ್ರಶ್ನೆಗಳು. ಈಗ ಅನ್ನ, ಬಟ್ಟೆ, ನೀರು, ನೆರಳು, ವಿದ್ಯೆ, ಆರೋಗ್ಯ ಎಲ್ಲರಿಗೂ ಸಿಗೋ ತನಕ ನಮ್ಗೆ ಯಾಕೆ ಬೇಕು ರಾಜಕೀಯ? ಮೊದಲು ಎಲ್ಲರಿಗೂ ಅದನ್ನು ಕೊಡಿ, ಆಮೇಲೆ ದೇವಸ್ಥಾನ ಕಟ್ಟಿ, ಆಮೇಲೆ ಮಸೀದಿ ಕಟ್ಟಿ, ಆಮೇಲೆ ಚರ್ಚ್ ಕಟ್ಟಿ. ನಮ್ಮ ಹಳ್ಳಿ ಕಡೆ ಮನೆಗಳಲ್ಲಿ ಬಡವ್ರ ಮನೆಗಳಿಗೆ ಜೋಪಡಿ ಸೋರುತ್ತೆ. ಅವ್ರ ಹಬ್ಬದ ದಿನ ಹೊಸ ಬಟ್ಟೆ ಮಕ್ಕಳು ಕೊಡ್ಸೋಕ್ಕಾಗಲ್ಲ. ಇವತ್ತು 2 ಹೊತ್ತು ಊಟ ಮಾಡೋಕ್ಕಾಗ್ತಾ ಇಲ್ಲ ಹೊಟ್ಟೆ ತುಂಬ. 10 ಕೋಟಿ ಇನ್ವೆಸ್ಟ್ ಮಾಡಿ 100 ಕೋಟಿ ಅದು ಬೆಳೆಯುವಂಥ ಇಂಡಸ್ಟ್ರಿ ಇದು ರಾಜಕಾರಣ. ನಮ್ಮಂಥವ್ರಿಗಲ್ಲ ಅಂತ ಅರ್ಥ ಆಗಿದೆ. ಬಟ್ ನಮ್ಮಂಥವ್ರಿಗಲ್ಲ ಅಂದರೆ ಇನ್ನೆಂಥವ್ರಿಗೆ ನಾನ್ ಪೋರ್ಟಬಲ್ ವಾಟರ್ ಅಂತಂದರೆ ಇದಕ್ಕೆ ವ್ಯವಸಾಯಕ್ಕೆ ಬಳಸ್ಬೋದಲ್ಲ ಸರ್. ಎಷ್ಟು ನೀರು ವೇಸ್ಟ್ ಆಗುತ್ತೆ. ಈ ಕಸದಿಂದ ರಸ ಗ್ಯಾಸ್ ತೆಗಿಬೋದು, ಅದರಿಂದ ಟರ್ಬೈನ್ ಸುತ್ತುತ್ತೆ, ಎಲೆಕ್ಟ್ರಿಸಿಟಿ ಸಿಗುತ್ತೆ. ಯಾಕೆ ಮಾಡ್ತಾ ಇಲ್ಲ? ಸೊ ಅವೆಲ್ಲ ಬಿಟ್ಟು ನಿಲ್ಲದೆ ಹೋದರೆ, ನೀವು ಪ್ರಾಣ ಭಯ, ಸಂಸಾರದ ಭಯ, ಇವೆಲ್ಲ ಬಿಟ್ಟು ನಿಲ್ಲದೆ ಹೋದರೆ ಏನು ಸಾಧನೆ ಮಾಡೋಕ್ಕಾಗಲ್ಲ. ಇವತ್ತಿಗೂ ಒಕ್ಕೂಟ ಅಂದರೆ ಅಶೋಕ್ ಅಂದರೆ ಒಕ್ಕೂಟ ಇವತ್ತಿಗೂ. ಅದು ನನಗೆ ಸಂತೋಷ ಏನಾಗುತ್ತೆ ಅಂದರೆ, ನಮ್ಮ ರೈತ ಸಂಘನೂ ಅಷ್ಟೇ ಸರ್. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಒಂದು ಕರೆ ಕೊಟ್ಟರೆ 5 ಲಕ್ಷ ಜನ ಬರೋರಲ್ಲ. ಇವತ್ತೇನಾಗಿದೆ, ಒಂದೊಂದು ಜಿಲ್ಲೆಗೆ ಒಂದೊಂದು ಸಂಘ ಮಾಡಿಕೊಂಡು ಅವರು ನಾನೇ ನಾಯಕ ಅಂತ ಹೇಳ್ಕೊಳ್ತಾ ಇದ್ದರು. ಆ ಬೆಳೆ ನಾಶ ಆಗಿಲ್ಲ. ರೈತರು ತಮ್ಮ ಹಕ್ಕುಗಳ ಬಗ್ಗೆ ತಮ್ಮ ಸ್ಥಳದಲ್ಲೇ ಹೋರಾಟ ಮಾಡ್ತಾ ಇದ್ದಾರೆ, ನ್ಯಾಯ ಪಡ್ಕೋತಾ ಇದ್ದಾರೆ. ಅದು ನಂಜುಂಡಸ್ವಾಮಿ ಅವರ ಸಾಧನೆ. ಅದು ಇಲ್ಲಿ ನಡೀತದೆ. ಈಗ ಒಕ್ಕೂಟ ನಡ್ಕೊಂಡು ಹೋಗ್ತಾ ಇದೆ. ಸೊ ಅನ್ಯಾಯ ಆದಾಗ ಪ್ರತಿಭಟನೆ ಮಾಡ್ತಾರೆ, ನ್ಯಾಯ ಪಡ್ಕೋತಾರೆ. ಹಾಗಾಗಿ ಊಟದಲ್ಲಿ ಏನಾದರೂ ನಿಮ್ಮ ವಿರೋಧ ಏನು ಬಂತ? ಸೊ ಈಗ ನಿರ್ಮಾಪಕರು ಇನ್ವಾಲ್ವ್ ಆಗಿ ಅದನ್ನು ಹೊಡಿಬೇಕು ಅಂತ ಹೇಳಿ ಅವೆಲ್ಲ ಮಾಡ್ತಾರಲ್ಲ, ತಂತ್ರ ಕುತಂತ್ರ ಎಲ್ಲ ನಡೀತದೆ. ಅವೆಲ್ಲ ನಡೀತು. ಆದರೂ ನಾನು ಹಿಂಜರಿಲಿಲ್ಲ. 30 ವರ್ಷ ಮಾಡಿದ್ದೀನಿ. 1987ರಿಂದ 2018-19 ತನಕ ಮಾಡಿದ್ದೀನಿ. ಈಗ ಸಿಕ್ಕಾಗ ಕಾರ್ಮಿಕರು ರಿಯಾಕ್ಷನ್ ಆಗಿದೆ ಸರ್? ಅದು ಏನಾಗಿದೆ ಅಂದರೆ, ಮೊದಲು ಸರಿಯಾಗಿ ದುಡ್ಡು ಸಿಗ್ತಾ ಇರಲಿಲ್ವಲ್ಲ. ಸೊ ಮನೆ ಬಾಡಿಗೆ, ವಿದ್ಯಾಭ್ಯಾಸಕ್ಕೆಲ್ಲ ಕಷ್ಟ ಆಗೋದು. ಯಾವಾಗ ನಾವು 3 ದಿನಕ್ಕೊಂದ್ಸರಿ ಪೇಮೆಂಟ್ ಕೊಡಬೇಕು, ಇಷ್ಟೇ ಕೊಡಬೇಕು, ಇದೇ ಕಾಲ್ ಶೀಟು ಅಂತೆಲ್ಲ ಮಾಡಿದ್ಮೇಲೆ ಸ್ವಲ್ಪ ರೆಗ್ಯುಲರಾಗಿ ಹಣ ಬರೋಕ್ಕೆ ಶುರುವಾಯ್ತಲ್ಲ, ಅವಾಗ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟರು. ನಮ್ಮ ಬದುಕಿಂಗ್ ಆಗೋಯ್ತು, ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ಅದಾಯ್ತಲ್ಲ. ಈಗ ಎಷ್ಟೋ ಜನ ನಮ್ಮ ಕಾರ್ಮಿಕರು ಮಕ್ಕಳು ಇಂಜಿನಿಯರ್ಸ್ ಆಗಿದ್ದಾರೆ, ಡಾಕ್ಟ್ರ್ ಆಗಿದ್ದಾರೆ, ಫಾರಿನ್ಗೆ ಹೋಗಿದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ಸಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಸಿಕ್ಕಿದಾಗ, ಅಣ್ಣ ನಮ್ಮ ಮಗಳ ಮದುವೆ ಆಯಿತು, ನಾನು ಓದಿಸಿದ್ದೀನಿ, ಎಲ್ಲೋ ಒಂದು ಕ್ಷಣ ನಾವು ಇದಕ್ಕೆ ನಿಮಿತ್ತ ಆದವಲ್ಲ ಅಂತ ಖುಷಿ ಆಗುತ್ತೆ. ಅದನ್ನು ಮಾಡಬೇಕು. ಡೋಂಟ್ ಗಿವ್ ಮೆ ಫಿಶ್, ಟೀಚ್ ಹಿಮ್ ಟು ಫಿಶ್. ಹೇಗೆ ಮೀನು ಹಿಡಿಯೋದು ಹೇಳ್ಕೊಡ್ಬೇಕು, ಮೀನು ಕೊಡೋದಲ್ಲ, ಮೀನು ಹಿಡಿಯೋದು ಹೇಳ್ಕೊಡ್ಬೇಕು. ಅದು ನಮ್ಮ ದೇಶದಲ್ಲಿ ಆಗಬೇಕು ಸರ್. ಈಗ ಕಡ್ಡಾಯ ಶಿಕ್ಷಣ ಅಂತಿದೆಯಲ್ಲ, ಕಡ್ಡಾಯ ಶಿಕ್ಷಣ ಕೊಡ್ತಾ ಇಲ್ಲ. ನಮ್ಮ ರಾಜಕಾರಣಿಗಳೇನೆಂದರೆ, ವಿದ್ಯಾವಂತರಾಗ್ಬಿಟ್ರೆ ಬುದ್ಧಿವಂತರಾಗಿದ್ರೆ ಪ್ರಶ್ನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಭಾಳ ಜನ ಅಂಧಕಾರದಲ್ಲಿ ಇಟ್ಟಿದ್ದಾರೆ. ಯಾವಾಗ ಹಿಂದೆ ಮೇಲು ಜಾತಿಯವರು ಅವರು ಜ್ಞಾನದಿಂದ ವಿದ್ಯೆಯಿಂದ ಇವ್ರನ್ನ ದೂರ ಇಟ್ಟರು ಅಸ್ಪೃಶ್ಯರನ್ನ, ಹಾಗೆ ಈಗಲೂ ರಾಜಕಾರಣಿಗಳು ಕಂಪಲ್ಸರಿ ಕಡ್ಡಾಯ ಶಿಕ್ಷಣ ಕೊಡದೆ ಅವ್ರನ್ನ ಶೋಷಣೆ ಮಾಡ್ತಿದ್ದಾರೆ. ಎಲ್ಲರಿಗೂ ವಿದ್ಯಾಭ್ಯಾಸ ಕೊಟ್ಟು ಯೋಚನೆ ಮಾಡೋ ಶಕ್ತಿ ಬಂದರೆ ಪ್ರಜಾಪ್ರಭುತ್ವ ಇನ್ನೂ ಗಟ್ಟಿಯಾಗುತ್ತೆ. ಇಷ್ಟೊಂದು ಅನ್ಯಾಯ ನಡೆಯಲ್ಲ. ಸೊ ಹೆಂಡ ಕೊಟ್ಟು ಹಣ ಕೊಟ್ಟು ಕೊಂಡ್ಕೊಳ್ಳೋಕ್ಕಾಗಲ್ಲ ಓಟ್ಗಳನ್ನ. ಈ ಊರಿಗೆ ಬೇಸರ ಆಗಿ ನಗರ ಪ್ರದೇಶದಲ್ಲಿ ಓಟ್ ಹಾಕೋಕ್ಕೆ ಹೋಗಲ್ಲ, ಅಲ್ಲಿ ಓಟ್ಗಳನ್ನ ಕೊಂಡ್ಕೊಂಡು ಗೆದ್ದು ಬರ್ತಾರೆ. ಇವ್ರದೇ ಆಗೋಗಿದೆ ಪ್ರಪಂಚ. ಇವರೇ ಆ ಶಕ್ತಿ ಆಗಿಬಿಟ್ಟಿದ್ದಾರೆ. ನಮ್ಮ ಮನೆಗೆ ಕರೆಂಟ್ ಬರಬೇಕಾದ್ರೂ, ನೀರು ಬರಬೇಕಾದ್ರೂ, ಹಾಲು ಬರಬೇಕಾದ್ರೂ ಇವ್ರದೇ ಪಾಲಿಸಿಗಳು. ಸೊ ನೀವು ಪ್ರಜ್ಞಾವಂತರು, ವಿದ್ಯಾವಂತರು, ಅಯ್ಯೋ ರಾಜಕೀಯ ಹೊಲಸಪ್ಪ ನಮಗೆ ಬೇಡ ಅಂತ ದೂರ ಇದ್ದೀವಿ. ಯಾರು ನಮ್ಮನ್ನು ಆಳ್ತಾ ಇದ್ದಾರೆ? ಸೊ ನಮ್ಮ ಮುಂದಿನ ಜನಾಂಗನ ಎಲ್ಲಿಗೆ ಬಿಟ್ಟು ಹೋಗ್ತಾ ಇದ್ದೀವಿ? ಯಾರು ನಮ್ಮ ನಾಯಕರು? ಎಲ್ಲಿ ಹೋಗಿ ನಿಲ್ಬೋದು ಈ ದೇಶ, ಪ್ರಜಾಪ್ರಭುತ್ವ? ಇವು ನಾವು ಕೇಳಬೇಕಾದ ಪ್ರಶ್ನೆಗಳು. ಈಗ ನೀವು ಹೇಗೆ ಬಂದ್ರಿ, ಆ ಪಾತ್ರ ಹಿಂಗಾಯಿತು, ಇದೆಲ್ಲ ಅಲ್ಲ. ಈಗ ನಿಮ್ಮ ದೇಶದ ಪರಿಸ್ಥಿತಿ ಏನಾಗಬಹುದು?
ಈಗ ಇದನ್ನು ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಹೊರಟಿರುವಾಗ ಮುಂದೆ ಏನಾಗಬಹುದು? ಅದೇ ಹಿಂದಿನ ಕಾಲ ಬರ್ಬೋದಾ? ಸ್ತ್ರೀಯರಿಗೆ ಸ್ವಾತಂತ್ರ್ಯ ಇಲ್ಲ, ದಲಿತರಿಗೆ ಸ್ವಾತಂತ್ರ್ಯ ಇಲ್ಲ, ಅಸ್ಪೃಶ್ಯರಿಗೆ ಸ್ವಾತಂತ್ರ್ಯ ಇಲ್ಲ, ಅವ್ರು ವಿದ್ಯೆ ಕಲಿಬಾರ್ದು, ಆ ದಿನಗಳು ಮುಂದೆ ಬರ್ಬೋದಾ? ಯೋಚನೆ ಮಾಡಿ, ಯುವ ಜನತೆ ಯೋಚನೆ ಮಾಡಬೇಕು, ವಿದ್ಯಾವಂತರು ಯೋಚನೆ ಮಾಡಬೇಕು. ಸರಿನಾ ತಪ್ಪ ನಮಗೆ ಗೊತ್ತಿಲ್ಲ, ಬಹುಮತ ಬೇರೆ, ಬಟ್ ನಮ್ಮ ಕಾನ್ಷಿಯಸ್ ಏನು ಹೇಳುತ್ತೆ? ಆ ದಿನಗಳು ಬರಬೇಕಾ? ಕೀಳು ಜಾತಿ ಅನ್ನೋದು ಇರಬೇಕಾ? ಅಸ್ಪೃಶ್ಯತೆ ಅನ್ನೋದು ಇರಬೇಕಾ ಅನ್ನೋ ಪ್ರಶ್ನೆಗಳನ್ನ ಇವತ್ತು ಯುವ ಜನತೆ ಕೇಳಬೇಕು, ಪ್ರಶ್ನೆ ಮಾಡಬೇಕು. ಪ್ರಜಾಪ್ರಭುತ್ವನ ನಾಯಕನ ಪ್ರಶ್ನೆ ಮಾಡಬೇಕು, ಕಟ್ಟಬೇಕು ಸರ್ ದೇಶನ. ನಾವು ಪಾಲಿಟಿಕ್ಸ್ ತುಂಬ ಇಂಟ್ರೆಸ್ಟ್ ಇದೆ ನಿಮಗೆ? ಇಂಟ್ರೆಸ್ಟ್ ಅಲ್ಲ, ಜನಜೀವನದ ಬಗ್ಗೆ. ಈಗ ಹೇಳಿದ್ದ ನಾನು ಹೇಗೆ ಕಾರ್ಮಿಕರ ಒಕ್ಕೂಟ ಮಾಡಬೇಕು ಹೋದಾಗ ಯೋಚನೆ ಮಾಡಿದೆ, ಈಗ ನಮ್ಮ ದೇಶದ ಬಗ್ಗೆ ಹಾಗೆ ಯೋಚನೆ ಮಾಡ್ತಾ ಇದ್ದೀನಿ. ಅನ್ನ, ಬಟ್ಟೆ, ನೀರು, ನೆರಳು, ವಿದ್ಯೆ, ಆರೋಗ್ಯ ಎಲ್ಲರಿಗೂ ಸಿಗೋ ತನಕ ನಮ್ಗೆ ಯಾಕೆ ಬೇಕು ರಾಜಕೀಯ? ಮೊದಲು ಎಲ್ಲರಿಗೂ ಅದನ್ನು ಕೊಡಿ, ಆಮೇಲೆ ದೇವಸ್ಥಾನ ಕಟ್ಟಿ, ಆಮೇಲೆ ಮಸೀದಿ ಕಟ್ಟಿ, ಆಮೇಲೆ ಚರ್ಚ್ ಕಟ್ಟಿ. ಎಸ್, ನಮ್ಮ ಹಳ್ಳಿ ಕಡೆ ಈಗಲೂ ಇಲ್ವಲ್ಲ ಸರ್? ಅಲ್ಲಿ 2,500 ಕೋಟಿ ಹಾಕಿ ರಾಮ ಮಂದಿರ ಕಟ್ತೀರಿ. ನಮ್ಮೂರಲ್ಲಿ ಹನುಮಂತನ ಮಂದಿರಕ್ಕೆ ಬಿದ್ದೋಗಿದೆ, ಚಾವಡಿ ಬಿದ್ದೋಗಿದೆ. ಮಳೆಗಾಲ ಬಂದರೆ ಸೋರುತ್ತೆ. ನಮ್ಮ ಹಳ್ಳಿ ಕಡೆ ಮನೆಗಳಲ್ಲಿ, ಬಡವ್ರ ಮನೆಗಳಲ್ಲಿ ಜೋಪಡಿ ಸೋರುತ್ತೆ. ಅವ್ರ ಹಬ್ಬದ ದಿನ ಹೊಸ ಬಟ್ಟೆ ಮಕ್ಕಳು ಕೊಡ್ಸೋಕ್ಕಾಗಲ್ಲ. ಇವತ್ತು 2 ಹೊತ್ತು ಊಟ ಮಾಡೋಕ್ಕಾಗ್ತಾಯಿಲ್ಲ ಹೊಟ್ಟೆ ತುಂಬ. ಸೊ ಇಂಥ ಪರಿಸ್ಥಿತಿ ಇದ್ದಾಗ ನಾವು ಬರೀ ಮೇಲ್ಮೇಲೆ ಮಾಡಿಕೊಂಡು ಎಲೆಗೆ ಬಣ್ಣ, ಹೂವಿಗೆ ಬಣ್ಣ ಬಳ್ಕೊಂಡು, ಬೇರಲ್ಲಿ ಕ್ಯಾನ್ಸರ್ ಇರೋವಾಗ ಹೇಗೆ ಬದುಕೋಕ್ಕಾಗುತ್ತೆ? ನಿಮ್ಮ ಕಾನ್ಷಿಯಸ್ ಒಪ್ಪಬೇಕಲ್ಲ. ಅಫ್ಕೋರ್ಸ್ ಇಫ್ ಯು ಹ್ಯಾವ್ ಎ ಕಾನ್ಷಿಯಸ್ ಒಪ್ಪಬೇಕಲ್ಲ. ಇಷ್ಟು ಜನ ಬಡತಂದಿರೋವಾಗ ನಾನು ಹೇಗಪ್ಪ ಹಬ್ಬ ಮಾಡಲಿ? ನಾನು ಹೇಗೆ 10 ಲಕ್ಷದ ಪಟಾಕಿ ಹೊಡಿಲಿ? ನಾನು ಹೇಗೆ 250 ಬೆಡ್ರೂಮ್ ಇರೋವಂಥ ಮನೇಲಿ ಬದುಕಲಿ? ಅದು ಯೋಚನೆ ಬರಬೇಕಲ್ವ ಸರ್? ಲಕ್ಷಾಂತರ ಕೋಟ್ಯಾಂತರ ಖರ್ಚು ಮಾಡಿ ಪೂಜೆ ಪುನಸ್ಕಾರಗಳು, ದೇವಸ್ಥಾನಗಳು, ಚರ್ಚ್ಗಳು, ಮಸೀದಿಗಳು ಬೇಕಾ? ಅವ್ರಿಗೆ ಅನ್ನ ಕೊಡ್ರಿ, ಕುಡಿಯೋ ನೀರಿಲ್ಲ ಕೊಡ್ರಿ. ಬೇಸಿಗೆ ಕಾಲದಲ್ಲಿ 2 ಗಂಟೆ 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ನಡ್ಕೊಂಡು ಒತ್ಕೊಂಡ್ಬರ್ತಾರೆ. ನೀವಿಲ್ಲಿ ಶವರ್ಗಳು ಇಟ್ಕೋತೀರಿ, ಕ್ರಿಕೆಟ್ ಮ್ಯಾಚ್ಗಳು ಆಡ್ಕೋತೀರಿ, ಲಕ್ಷಾಂತರ ಲೀಟ್ರ್ ನೀರು ಹಾಳು ಮಾಡ್ತೀರಿ. ಇದನ್ನೆಲ್ಲ ಕೇಳೋರು ಯಾರು? ಸಂದರ್ಶನ ಅಂತ ಮಾಡಿದಾಗ ಬೇರಿಗೆ ನಾವು ಪರಿಹಾರ ಹುಡುಕಬೇಕು. ಕಾಯಿಲೆ ಅಲ್ಲಿದೆ, ಅಗಿಬೇಕು, ನೆಲನ ಬಗಿಬೇಕು, ಅದಕ್ಕೆ ಸರಿಯಾಗಿ ಆಬಾಜ್ ಮಾಡಬೇಕು, ಔಷಧಿ ಹಾಕಬೇಕು, ಹೊಸ ಗಿಡ ಹಾಕಬೇಕು, ಬೆಳೆಸಬೇಕು ಪ್ರಜಾಪ್ರಭುತ್ವನ. ಎಲ್ಲರೂ ಚೆನ್ನಾಗಿರ್ಬೇಕಲ್ವ ಸರ್? ಖಂಡಿತ. ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಅಂದರು ಬಸವಣ್ಣವರು. ಸಕಲ ಜೀವಾತ್ಮರಿಗೆ, ಕ್ರಿಮಿ, ಕೀಟ, ಪ್ರಾಣಿ, ಪಕ್ಷಿ, ಮನುಷ್ಯ, ಮರ, ಗಿಡ ಎಲ್ಲ ಚೆನ್ನಾಗಿದ್ರೇ ಜಗತ್ತು ಚೆನ್ನಾಗಿರೋದು. ಗ್ಲೋಬಲ್ ವಾರ್ಮಿಂಗ್ ಯಾಕೆ ಆಗ್ತಾ ಇದೆ? ಕಾಡುಗಳು ಕಡಿತಾ ಇದ್ದಾರೆ. ಹೌದು. ಜೇನು ಹುಟ್ಟುಗಳು ಹೋಗ್ತಾ ಇದೆ, ಜೇನುಗಳು ಅಲ್ಲಿ ಪಾಲಿನೇಷನ್ ಆಗ್ತಾ ಇಲ್ಲ. ಇಂಥದ್ದನ್ನು ಮಕ್ಕಳಿಗೆ ಹೇಳಬೇಕಾಗಿದೆ ನಾವು. ಅವರು ಏನು ಇದೆಲ್ಲ ಏನು ನೋಡ್ತಾರೆ, ಅದು ನೋಡ್ತಾರೆ, ಇದು ನೋಡ್ತಾರೆ, ಎಲ್ಲ ಅವ್ರು ನೋಡೋ ಥರ ಮಾಡಿರೋದೇ ನಾವು. ನಮ್ಮ ಕಾಲದಲ್ಲಿ ನಾವು 8 ಜನ ಅಣ್ಣ ತಮ್ಮಂದರು, ಅಕ್ಕ ತಂಗಿರು. ಸೊ ಈಗ ಒಂದೊಂದೇ ಸಾಕು ಅಂಥೇಳಿ ಅದನ್ನು ರೋಬೋಟ್ ಥರ ಬೆಳೆಸ್ತೀವಿ. ಮಮ್ಮಿಯನ್ನು, ಡ್ಯಾಡಿಯನ್ನು ಅಂಥೇಳಿ ಎಲ್ಲ ಅವರಿಗೆ ತಾತ ತೋರಿಸ್ದೆ, ಸೋದರ ಮತ್ತೆ ತೋರಿಸ್ದೆ, ಸೋದರ ಮಾವ ತೋರಿಸ್ದೆ, ಹಳ್ಳಿ ತೋರಿಸ್ದೆ, ಅದು ರೋಬೋ ಆಗುತ್ತೆ. ಫಾರಿನ್ಗೆ ಹೋಗ್ಬಿಟ್ಟು ಟಾಟಾ ಅಂದರೆ ಮುಗೀತು. ಅಪ್ಪ ಸತ್ರು, ಮಾಡ್ಕೊಳ್ಳಿ, ಶಾಸ್ತ್ರ ಎಲ್ಲ ಮಾಡ್ಕೊಳ್ಳಿ, ದುಡ್ಡು ಕಳಿಸ್ಬಿಡ್ತೀನಿ, ಅಲ್ಲಿಗೆ ಮುಟ್ಟಿದೆ. ಸೊ ರೋಬೋಗಳು ಮಾಡ್ತಿರೋದೇ ನಾವು ಮಕ್ಕಳನ್ನ ಮಕ್ಕಳಾಗಿ ಬೆಳೆಸ್ತಾ ಇಲ್ಲ ಸರ್, ರೋಬೋಗಳಾಗಿ ಬೆಳೆಸ್ತಾ ಇದ್ದೀವಿ. ಓಕೆ. ಸೊ ಈ ದೇಶದ ಪರಿಸ್ಥಿತಿ ಏನಾಗ್ಬೋದು? ಇಂಥ ಸಂದರ್ಶನಗಳು ನಿಮ್ಮಂಥ ಪತ್ರಕರ್ತರು ಇದ್ದಾಗ, ನಮ್ಗೆ ಅವಕಾಶ ಸಿಕ್ಕಿದಾಗ ಇಂಥ ವಿಷಯಗಳು ಹೇಳಬೇಕಲ್ವ? ಅಯ್ಯೋ ನಾನು ಯಾಕಪ್ಪ ನಿಷ್ಠುರ ಕಟ್ಕೊಳ್ಳೋದು, ನನಗೆ ಯಾಕೆ ಬೇಕಾಗಿದೆ? ಸುಮ್ಮನೆ ಒಂದಷ್ಟು ಕಥೆಗಳು ಹೇಳ್ಬಿಟ್ಟು ಜನಪ್ರಿಯತೆ ಪಡ್ಕೊಂಡು ನೋಡಿದ್ರ ಇಂಟ್ರು ಚೆನ್ನಾಗಿತ್ತ? ಅಲ್ಲ, ಶತ್ರುಗಳು ಆಗ್ತಾರೆ ಇಲ್ಲ ಅಂತಲ್ಲ, ಏನು ಮಾಡೋಕ್ಕಾಗುತ್ತೆ? ನಿಜ ನಿಷ್ಠುರ ಸುಮ್ಮನೆ ಇದ್ರೂ ಶತ್ರು ಬರುತ್ತೆ ಅಲ್ವಾ? ಎದ್ದು ಬಂದು ಎದೆ ಗೊತ್ತಾ ಇದ್ದಿದ್ದಂಗೆ ಹೇಳಿದ್ರೆ. ಮಾಡಿದ್ರಿ ನೀವು? ಕಂಟೆಸ್ಟ್ ಮಾಡಿದ್ರಿ? ಹಾಂ, ರೈತ ಸಂಘದಿಂದ ಸಾತ್ನೂರಲ್ಲಿ ಕಂಟೆಸ್ಟ್ ಮಾಡಿದ್ದೆ, BSPಯಿಂದ ತುಮಕೂರಲ್ಲಿ ಕಂಟೆಸ್ಟ್ ಮಾಡಿದ್ದೆ. 2 ಕಡೆಯಲ್ಲೂ ಡೆಪಾಸಿಟ್ ಕಳ್ಕೊಂಡೆ. ಆಮೇಲೆ ಗೊತ್ತಾಯಿತು ಇದು 10 ಕೋಟಿ ಇನ್ವೆಸ್ಟ್ ಮಾಡಿ 100 ಕೋಟಿ ಅದು ಬೆಳೆಯುವಂಥ ಇಂಡಸ್ಟ್ರಿ ಇದು, ರಾಜಕಾರಣ ನಮ್ಮಂಥವ್ರಿಗಲ್ಲ ಅಂತ ಅರ್ಥ ಆಗಿದೆ. ಬಟ್ ನಮ್ಮಂಥವ್ರಿಗಲ್ಲ ಅಂದರೆ ಇನ್ನೆಂಥವ್ರಿಗೆ? ಸೊ ನಿಮ್ಮ ಮಗನ ಜೀವನದ ಬಗ್ಗೆ ಶಾಸನ ಮಾಡೋನು ಯಾರು? ಶಾಸಕ ಯಾರಾಗ್ತಾ ಇದ್ದಾರೆ?
ಅವನ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳಿದ್ದರೂ ಹಿ ಕ್ಯಾನ್ ಕಂಟೆಸ್ಟ್. ಹೌದು. ಈಗ ಯಾರು ನೀನು 35 ಕೋಟಿ ಖರ್ಚು ಮಾಡ್ದ, ಅವ್ನು 45 ಕೋಟಿ ಖರ್ಚು ಮಾಡ್ತಾನೆ. ಖರ್ಚು ಮಾಡಿ ಏನು ಮಾಡ್ತಾನೆ, ಆಮೇಲೆ ಅಷ್ಟು 45-450 ಕೋಟಿ ಮಾಡ್ಕೊತಾನೆ. ಅವಾಗೆಲ್ಲರೂ ಒಂದಾಗ್ತಾರೆ, ಡಕಾಯಿತರೆಲ್ಲ ಒಂದಾಗ್ತಾರೆ, ಅಮಾಯಕ ಜನಗಳನ್ನ ಲೂಟಿ ಮಾಡ್ತಾರೆ. ಇದು ನಮಗೆ ಸಿನಿಮಾಗಳನ್ನ ಕೊಟ್ಬಿಟ್ರು, ನಮ್ಮಗಳನ್ನ ರಮ್ಮು ಜನ್ನು ವಿಸ್ಕಿ ಕೊಟ್ಬಿಟ್ರು, ಸಿನಿಮಾಗಳನ್ನ ಕೊಟ್ಬಿಟ್ರು, ಕ್ರಿಕೆಟ್ ಕೊಟ್ಬಿಟ್ರು. ನಮ್ಮಲ್ಲಿ ಒಂದು ಟ್ರೈ ಮಾಡಿದ್ರಲ್ಲ ಸರ್ ಉಪೇಂದ್ರ ಅವರು, ಪ್ರಜಾಕೀಯ ಅಂತ ಒಂದು ಸ್ಯಾಂಪಲ್ ಆಗಿ ಟ್ರೈ ಮಾಡಿದರು. ಏನಾಯಿತು ಸರ್? ಎಷ್ಟು ಸಿನ್ಸಿಯರ್ ಆಗಿ ಮಾಡಿದ್ರು, ಎಷ್ಟು ಸಮಯನ ವ್ಯಯ ಮಾಡಿದ್ರು, ಅದಕ್ಕೋಸ್ಕರ ನಿಂತ್ರ. ನಾನು ಸಿನಿಮಾ ಬಿಟ್ಟು, ಈಗ ವಿಜಯ್ ಹೇಳಿಲ್ವಾ ನಾನು ಸಿನಿಮಾ ಬಿಟ್ಬಿಟ್ಟು ಇಲ್ಲಿಗೆ ಬರ್ತೀನಿ ಅಂತ, ಹಂಗೆ ಬಿಟ್ಬಿಟ್ಟು ನಾನು ನಿಲ್ತೀನಿ, ಬರ್ತೀನಿ, ಯಾವುದೋ ಒಂದು ಹಳ್ಳಿಲಿ ಇದ್ಕೋತೀನಿ, ಅಲ್ಲೇ ಶುರು ಮಾಡ್ತೀನಿ. ಈಗ ಸರ್ ಹಳ್ಳಿಲೂ ಬೀದಿಲೂ ನಾವು ಕಸ ನೋಡ್ತಾ ಇದ್ದೀವಿ. ಹೌದು, ಕಸ. ಹೌದು. ಅದು ಸರಿಯಾಗಿ ಸಂಗ್ರಹ ಮಾಡ್ತಾ ಇಲ್ಲ, ಅದನ್ನು ವಿಲೇವಾರಿ ಮಾಡ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ. ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ನಮ್ಮಲ್ಲಿ ಇಷ್ಟೊಂದು ಜನಸಂಖ್ಯೆ ಇರುವಾಗ, ಇಷ್ಟೊಂದು ಕಸದ ಸಮಸ್ಯೆ ಇರುವಾಗ ಯಾಕೆ ಕೋಆರ್ಡಿನೇಟ್ ಮಾಡಿ ನಾವು ಈ ಕಸದಿಂದ ನಾನ್ ಪೋರ್ಟಬಲ್ ವಾಟರ್ ತೆಗಿಬೋದು, ಮೆನ್ಯೂರ್ ತೆಗಿಬೋದು, ಗ್ಯಾಸ್ ತೆಗಿಬೋದು, ಎಲೆಕ್ಟ್ರಿಸಿಟಿ ಮಾಡ್ಬೋದು. ಇದನ್ನೆಲ್ಲ ಸೈಂಟಿಫಿಕ್ಕಾಗಿ ಸಂಗ್ರಹ ಮಾಡಿ ವಿಲೇವಾರಿ ಮಾಡಿ ನಾವು ಮಾಡ್ಬೋದು. SSLC ಪಾಸು ಫೇಲು ಆಗಿರುವಂಥ ಯುವತಿಯರು ಲಕ್ಷಾಂತರ ಜನ ಇದ್ದಾರೆ. ಅವ್ರನ್ನೆಲ್ಲ ಬಳಸ್ಕೊಂಡು ನಾವು ಅವ್ರಿಗೆ ಕೆಲಸ ಕೊಟ್ಟಂಗೂ ಆಗುತ್ತೆ, ಈ ಕಸ ತೆಗೆದಂಗೂ ಆಗುತ್ತೆ, ನಾನ್ ಪೋರ್ಟಬಲ್ ವಾಟರ್ ಸಿಕ್ಕಿದಂಗೂ ಆಗುತ್ತೆ, ಗ್ಯಾಸ್ ಸಿಗುತ್ತೆ, ಎಲೆಕ್ಟ್ರಿಸಿಟಿ ಸಿಗುತ್ತೆ. ಅದನ್ನು ಯಾಕೆ ಮಾಡ್ತಾ ಇಲ್ಲ? ಫಾರ್ಮಸ್ಯೂಟಿಕಲ್ ಲಾಬಿ ಭಾಳ ಸ್ಟ್ರಾಂಗ್ ಆಗಿದೆ. ಇದನ್ನು ಮಾಡೋಕ್ಕೆ ಬಿಡಲ್ಲ. ರೋಗ ಬರಲೇಬೇಕು. ರಾಜಕೀಯ ಪಕ್ಷಗಳು ಅದ್ರ ಬಗ್ಗೆ ಮಾತಾಡಿದ್ರೆ ಅವ್ರಿಗೇನು ಮಾಡಬೇಕು ಅದು ಮಾಡಿ ಬಾಯಿ ಮುಚ್ಚಿಸ್ತಾರೆ. ಇದನ್ನು ಯಾಕೆ ಮಾಡಲ್ಲ? ಕಸದ ಬಗ್ಗೆ ನಾವು ಕಂಪ್ಲೇಂಟ್ ಮಾಡ್ತೀವಿ, ಹೀಗೆ ಮಾಡ್ಬೋದು ಅಂತ ನಮ್ಮ ಕೈಗಾರಿಕೋದ್ಯಮಿಗಳು, ನಾರಾಯಣ ಮೂರ್ತಿಗಳು, ಅವರೆಲ್ಲ ಯಾಕೆ ಮಾತಾಡಬಾರ್ದು? ಇದ್ರ ಬಗ್ಗೆ ಯಾಕೆ ಮಾತಾಡಬಾರ್ದು? ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿ ಏನು ಮಾಡ್ತಾ ಇದ್ದಾರೆ, ಬೇರೆ ದೇಶಗಳು ಈ ಕಸದ ಬಗ್ಗೆ ಏನು ಮಾಡ್ತಾ ಇದ್ದಾರೆ, ನಮ್ಮ ದೇಶದಲ್ಲಿ ಯಾಕೆ ಮಾಡಲ್ಲ? ಇಷ್ಟು ದೊಡ್ಡ ಸಮಸ್ಯೆ ಇದೆ, ಆರೋಗ್ಯದ ಸಮಸ್ಯೆ ಇದೆ, ಪರಿಹಾರ ಅಲ್ಲೇ ಇದೆ. ಒಬ್ಬ ಹುಡುಗ ಇದ್ದಾನೆ ಸರ್, ಅನಿರುದ್ಧ ಅಂತ, ವಿಷ್ಣುವರ್ಧನ್ ಅವರ ಅಳಿಯ. ಇಂಥ ಒಂದು ಸಣ್ಣ ತನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾ ಇದ್ದಾನೆ ಸರ್. ತುಂಬ ನಾನು ನೋಡ್ತಾ ಇದ್ದೇನೆ. ನಾನು ನೋಡ್ತಾ ಇದ್ದೀನಿ, ಗೂಗಲಲ್ಲಿ ನೋಡ್ತಾ ಇದ್ದೀನಿ. ಅಲ್ಲ, ಈಸ್ ಇಟ್ ಎ ರಿಯಲ್ ಪಾಸಿಬಲ್ ಸೊಲ್ಯೂಷನ್, ಪ್ರಾಕ್ಟಿಕಲ್ ಸೊಲ್ಯೂಷನ್? ನಾನು ಈಗ ಹೇಳ್ತಾ ಇದ್ದೀನಿ ಅಂದರೆ, ದೇಶದ ಮಟ್ಟದಲ್ಲಿ ಇದನ್ನು ಒಂದು ನ್ಯೂಕ್ಲಿಯರ್ ಇದು ಮಾಡಬೇಕು ಅಂತ ಹೊರಟಿದಾರಲ್ಲ ಸರ್, ಅದಕ್ಕೆ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಹಾಕಬೇಕಲ್ಲ. ಇಲ್ಲಿ ನಾನ್ ಪೋರ್ಟಬಲ್ ವಾಟರ್ ಅಂತಂದರೆ ಇದಕ್ಕೆ ವ್ಯವಸಾಯಕ್ಕೆ ಬಳಸ್ಬೋದಲ್ಲ ಸರ್? ಎಷ್ಟು ನೀರು ವೇಸ್ಟ್ ಆಗುತ್ತೆ. ಈ ಕಸದಿಂದ ಗ್ಯಾಸ್ ತೆಗಿಬೋದು, ಅದರಿಂದ ಟರ್ಬೈನ್ ಸುತ್ತುತ್ತೆ, ಎಲೆಕ್ಟ್ರಿಸಿಟಿ ಸಿಗುತ್ತೆ. ಯಾಕೆ ಮಾಡ್ತಾ ಇಲ್ಲ? ನಿಮ್ಮಲ್ಲೇ ಇದೆ ಉತ್ತರ ಕೂಡ ಹೇಳಿದ್ರಲ್ಲ, ಬಿಡ್ತಾ ಇಲ್ಲ ಅಂತ. ಯಾರು ಬಿಡ್ತಾ ಇಲ್ಲ? ರಾಜಕಾರಣಿಗಳು ಆಸಕ್ತಿ ಇಲ್ಲ, ಅವ್ರು ಬಿಡ್ತಾ ಇಲ್ಲ ಅಲ್ಲ, ನಾವು ಪ್ರಯತ್ನ ಪಡ್ತಿಲ್ಲ. ಈಗ ಗಣಪತಿ ಮತ್ತು ಅಶೋಕ್ ಸಂದರ್ಶನ ಮಾಡಿದ್ದಾರೆ, ಇದನ್ನು ನೋಡಿ ಬೇರೆ ಯಾರು ರಿಯಾಕ್ಟ್ ಆಗಿ ಹೌದು ರೀ ಅವ್ರು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಮಾಡಬಹುದು ಅಂತ ಒಂದು 10 ಜನ ಬಂದರೆ ಏನಾದರೂ ಒಂದು ಪ್ರಯತ್ನ ಪಡ್ಬೋದು. ನಮ್ಮ ಕಾರ್ಪೊರೇಟ್ರನ್ನ ನಮ್ಮ MLA ಕಂಡು ನೋಡಿ ಸರ್ ನಮ್ಮಲ್ಲಿ ಇಷ್ಟು ಕಸ ಇದೆಯಲ್ಲ, ನಾವು ಈ ರೀತಿ ಮಾಡ್ತೀವಿ, ಒಂದು ಪ್ರಾಜೆಕ್ಟ್ ಮಾಡಿದ್ದೀವಿ, ಇದು ನೋಡಿ ಒಂದು 50 ಲಕ್ಷ ಆಗುತ್ತೆ ಅಂತ ಹೇಳ್ತಾರೆ, ನೀವೊಂದು 10 ಲಕ್ಷ ಕೊಡಿ, ನಾವೆಲ್ಲ ಸೇರಿ ಇಷ್ಟು ಹಾಕ್ತೀವಿ, ನಮ್ಮ ಬೀದಿ ಮಾಡ್ಕೊಳ್ಳೋಣ, ಶುರು ಮಾಡೋಣ. ಹೌದು, ಅಟ್ಲೀಸ್ಟ್ ನಮ್ಮ ಬೀದಿ ಕ್ಲೀನ್ ಆಗುತ್ತಾ? ಫಸ್ಟ್ ಆಫ್ ಆಲ್ ಪಕ್ಕದ ಬೀದಿನೂ ಹಾಗೆ ಆಗುತ್ತೆ. ನಮ್ಮ ಹಳ್ಳಿಲೂ ಮಾಡ್ಬೋದು. ಪ್ರಯತ್ನ ಪಡಬೇಕು ಸರ್, ಶುರು ಮಾಡಬೇಕು ಸರ್. ನಾನು ಒಕ್ಕೂಟ ಮಾಡಿದಾಗ ನನ್ನ ತಲೆಗೆ ಬೆಲೆ ಕಟ್ಟಿದ್ರು ನನ್ನ ಫ್ರೆಂಡ್ಸು IPS ಆಫೀಸರ್ಸ್ ಎಲ್ಲ ಇದ್ರೆ, ನಿನಗೆ ಯಾಕೆ ಬೇಕಪ್ಪ ಇವೆಲ್ಲ, ನೋಡಿ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ, ಬೇಕಾ ಮಾಡಿಬಿಡ್ತಾರೆ ಅಂತ. ಸೊ ರಜನಿಕಾಂತ್ ಹೇಳಿದ್ರು, ಒಂದು ರಿವಾಲ್ವರ್ ತೊಗೊಂಬಿಡಮ್ಮ, ದುಡ್ಡು ಕೊಡ್ತೀನಿ ಅಂತ. ಆರ್ಮಿ ಇತ್ತು, ಏರ್ ಫೋರ್ಸ್ ಇತ್ತು, ನೇವಿ ಇತ್ತು, CBI ಇತ್ತು, ಎಲ್ಲ ಇತ್ತು. ದೇಶದ ಪ್ರಧಾನಮಂತ್ರಿನೇ ಉಳಿಸ್ಕೊಳಕ್ಕಾಗಲಿಲ್ಲ. ನನ್ನ ಹಣೆಯಲ್ಲಿ ಬರದಂಗಾಗುತ್ತೆ, ನಾನು ಮಾಡ್ತೀನಿ ಬಿಡು, ಇನ್ನೂ ಬದುಕಿದ್ದೀನಲ್ಲ ಸರ್. ಹಾಗೆ ಇದನ್ನು ನಾವು ಮಾತಾಡಿ ಮರ್ತು ಬಿಡೋದಲ್ಲ, ಹೇಗೆ ಪರ್ಸ್ಯೂ ಮಾಡೋಣ? ಈಗ ನಾವು ನೀವು ಇವರು ನಿಮ್ಮ ನಿರ್ಮಾಪಕರು ಸೇರಿ ಯಾಕೆ ಶುರು ಮಾಡಬಾರ್ದು ಒಂದು ಸಣ್ಣದಾಗಿ ನಮ್ಮ ಬೀದಿಯಿಂದ?
ಏನು ಮಾಡ್ಬೋದು? ಸೊ ಏನು ಮಾಡ್ತಾ ಇದ್ದಾರೆ ಫಾರಿನ್ ಕಂಟ್ರೀಸಲ್ಲಿ, ಏನು ಟೆಕ್ನಾಲಜಿ ಯೂಸ್ ಮಾಡ್ಕೋತಾ ಇದ್ದಾರೆ, ಸಣ್ಣದಾಗಿ ಶುರು ಮಾಡೋಣ. ಸಂಗ್ರಹ ಮಾಡೋದು ಹೆಂಗೆ, ಎಲ್ಲಿ ಸ್ಟೋರ್ ಮಾಡೋದು ಹೆಂಗೆ, ಅದನ್ನು ರಿಫೈನ್ ಮಾಡೋದು ಹೆಂಗೆ, ಇದು ಮಾಡೋದು ಹೆಂಗೆ ಯೋಚನೆ ಮಾಡೋಣ. ಹೋಗೋಣ ಗೂಗಲಲ್ಲಿ ನೋಡೋಣ ಏನಾಗುತ್ತೆ. ಇದನ್ನು ಅನಿರುದ್ಧನೂ ಮಾಡ್ಬೋದಲ್ಲ ಸರ್? ಅವ್ರು ಮಾಡ್ಬೋದು, ಖಂಡಿತ. ಅವರು ಕಾರ್ಪೊರೇಷನ್ನವ್ರಿಗೆ ಹೇಳಿ ಇದನ್ನು ಕ್ಲೀನ್ ಮಾಡಿಸಿ ಅಂತ ಹೇಳೋಕ್ಕೆ ಬದಲು ಇದೊಂದು ಪ್ರಯತ್ನ ಪಡ್ಬೋದಲ್ಲ ಅನಿರುದ್ಧ? ಮಾಡ್ಬೋದು. ಹಾಂ, ಇದೆಲ್ಲ ನಾನು ಸಂಗ್ರಹ ಮಾಡಿ ಸ್ಟೆಪ್ ಅದೇ ಆಗಿರ್ಬೋದು. ಆಗಿರ್ಬೋದು ಅಲ್ಲ, ಹೇಳಬೇಕು ನೀವು ಮಾಡಪ್ಪ, ಹಿಂಗೆ ಹೇಳಿದ್ರು ಮೊನ್ನೆ ದರ್ಶನದಲ್ಲಿ. ಓಕೆ ಓಕೆ. ರಂಗನಾಯಕಿ ಬಗ್ಗೆ ನನಗೆ ಆ ಕ್ಯಾರೆಕ್ಟರ್ ಇದೆಯಲ್ಲ, ಅದ್ಭುತ ಕ್ಯಾರೆಕ್ಟರ್. ತುಂಬ ನಾನು ಅಶೋಕ್ ಅವರ ಹೆಸರು ಹೇಳಿದಾಗ ಪಕ್ಕ ಯಾರಿಗಾದ್ರು ಹಳ್ಳಿಯಲ್ಲಿ ಅಲ್ಲೆಲ್ಲ ಇದು ಗೊತ್ತಾಗದಿದ್ದಾಗ ರಂಗನಾಯಕಿ ಅಶೋಕ್ ಹೇಳಿದಾಗ ತಕ್ಕಂತ ಗೊತ್ತಾಗ್ಬಿಡ್ತದೆ ಅಂಥ ಪಾತ್ರ ಅದು. ಅದರ ಹಿನ್ನೆಲೆಯಲ್ಲಿ ನೆನಪೇನಾದ್ರು ಇದೆಯಾ ಸರ್? ಪುಟ್ಟಣ್ಣವರು ಭಾಳ ಒಳ್ಳೆ ಡೈರೆಕ್ಟ್ರು, ಅದು ಎರಡನೇ ಮಾತೇ ಇಲ್ಲ. ನಾನು ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಕಲ್ತಿದ್ನಲ್ಲ, ಅವ್ರು ಹೇಳಿದ ತಕ್ಷಣ ಗ್ರಾಸ್ ಮಾಡ್ಕೋತಾ ಇದ್ದೆ. ಓಕೆ. ಅವರು ಹೊಡಿತಾ ಇದ್ರು ಅಂತೆಲ್ಲ ಇದೆಯಲ್ಲ, ನಾನು ಕಂಡಿದ್ದೀನಿ. ಬೈಯೋರು ಹೊಡೆಯೋರು ಎಲ್ಲ ಮಾಡೋರು, ಅರ್ಥ ಆಗಬೇಕಲ್ಲ. ನಾನು ಕಲಾವಿದನಾಗಿ ಆ ನಿರ್ದೇಶಕರ ಮನಸ್ಸಲ್ಲಿ ಏನಿದೆ ನನಗೆ ಅರ್ಥ ಆಗೋದನ್ನು ಅಭಿವ್ಯಕ್ತಿ ಮಾಡ್ತೀನಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅವರು ಅಷ್ಟ್ಯಾಕೆ ಜಾಸ್ತಿ ಬಂಗಾರ ಅದು ಬೇಡ ಕಣ, ಸ್ವಲ್ಪ ಕಮ್ಮಿ ಮಾಡೋನು. ಎಮೋಷನ್ ಜಾಸ್ತಿ ಆಯಿತು ಅಂತಂದರೆ ಸ್ವಲ್ಪ ಕಮ್ಮಿ ಮಾಡ್ಕೊ. ನಾನು ಮನೆ ಬಿಟ್ಟು ಹೋಗಿ ಬಂದ ಮೇಲೆ ನಂದು ರಂಗನಾಯಕಿದ್ದು ಸೀನ್ ಇದೆಯಲ್ಲ, ರಂಗು ಅಂತ ಬರ್ತೀನಲ್ಲ, ಅವ್ನು ಚೆನ್ನಾಗಿದ್ದಾನೆ, ನನ್ನ ಮಗ ಚೆನ್ನಾಗಿದ್ದಾನೆ ಅಂದರೆ ಅವನು ಚೆನ್ನಾಗಿದ್ದಾನೆ. ನನ್ನ ವಯಸ್ಸಿಗೆ ಮೀರಿದ ಪಾತ್ರ ಅದು. ಹೌದು, ಎಸ್. ಸೊ ಅವಾಗೆಲ್ಲ ಆ್ಯಸ್ ಎ ಡೈರೆಕ್ಟರ್ ಕಂಟ್ರೋಲ್ ಮಾಡ್ತಾರೆ. ಹಾಂ, ಆ್ಯಕ್ಟಿಂಗ್ ಬೇಡ, ಫೀಲ್. ಎಸ್, ಆ ಫೀಲಿಂಗ್ ಬರಬೇಕು. ಬಾಹ್ಯಾಡಂಬರ ಬೇರೆ. ನಮ್ಗೆ ಸಿನಿಮಾದಲ್ಲಿ ಇಲ್ಲಿ ಕ್ಯಾಮ್ರಾ ಇದ್ದಾಗ ಅಷ್ಟೆಲ್ಲ ಬೇಕಾಗಲ್ಲ, ನಾಟಕಕ್ಕೆ ಬೇಕಾಗುತ್ತೆ, ಹಿಂಗೆಲ್ಲ ಬೇಕಾಗುತ್ತೆ. ಅಷ್ಟು ದೂರ ನೋಡ್ಬೇಕು. ಇದು ಫೀಲ್ ಆದರೆ ಕಾಣಬೇಕು, ಕಣ್ಣಲ್ಲಿ ಕಾಣಬೇಕು. ನಿಮಗೆ ಮನಸ್ಸಿನಲ್ಲಿ ಫೀಲ್ ಆದರೆ ಕಣ್ಣಲ್ಲಿ ಕಾಣಬೇಕು, ಮುಖದಲ್ಲಿ ಆ ಎಕ್ಸ್ಪ್ರೆಷನ್ ಬರಬೇಕು. ಆ ಥರ ಆ ಪಾತ್ರನ ಅವರು ರೂಪಿಸಿದ್ದು. ಅವರು ಒಂದು ಸಣ್ಣ ಎಳೆ ತಗೊಂಡು ಒಂದು ಕಾದಂಬರಿಲಿ ದೊಡ್ಡ ಸಿನಿಮಾಗಳು ಮಾಡಿದವರು, ಯಶಸ್ವಿ ಸಿನಿಮಾಗಳು ಮಾಡಿದವರು. ಈಸ್ ಎ ವೆರಿ ಗ್ರೇಟ್ ಡೈರೆಕ್ಟರ್. ನಾನು ಬಾಲಚಂದ್ರ ಜೊತೆ ಮಾಡಿದ್ದೀನಿ. ಮುಗಿಲ ಮಲ್ಲಿಗೆ, ವಿಜಯ್ ರೆಡ್ಡಿ ಜೊತೆ ಸನಾದಿ ಅಪ್ಪಣ್ಣ, ವೈ.ಆರ್. ಸ್ವಾಮಿ, ಗೀತಾಪ್ರಿಯ ಎಲ್ಲ ಆವಾಗ ಎಂತೆಂಥ ಡೈರೆಕ್ಟರ್ ಸಿಕ್ಕಿದ್ರು ನಮಗೆ. ವಿ ವರ್ ಲಕ್ಕಿ ಎನಫ್ ಟು ಲರ್ನ್ ಫ್ರಮ್ ದೆಮ್. ಸರ್, ಈಗ ಏನು ಮಾಡ್ತಾ ಇದ್ದೀವಿ ಸರ್? ಇತ್ತೀಚೆಗೆ ನಾನು ಅಂಬೇಡ್ಕರ್ ಅವರ ಸಿದ್ಧಾಂತಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂಬೇಡ್ಕರ್ ಪ್ರತಿಮೆಗಳನ್ನು ಎಲ್ಲ ಕಡೆ ನಿಲ್ಲಿಸೋದಲ್ಲ, ಅಂಬೇಡ್ಕರ್ ಮೆರವಣಿಗೆ ಆಗೋದಲ್ಲ, ಬರವಣಿಗೆ ಆಗಬೇಕು. ಚರಿತ್ರೆ ಗೊತ್ತಿಲ್ಲದೆ ಹೋದರೆ ಭವಿಷ್ಯ ಕಟ್ಟೋಕ್ಕಾಗಲ್ಲ. ಸ್ತ್ರೀಯರಿಗೆ ಸ್ವಾತಂತ್ರ್ಯ ಇಲ್ಲ, ಅಸ್ಪೃಶ್ಯರಿಗೆ ಸ್ವಾತಂತ್ರ್ಯ ಇಲ್ಲ, ಜ್ಞಾನದ ಅಧಿಕಾರ ಇಲ್ಲ, ವಿದ್ಯೆಯ ಅಧಿಕಾರ ಇಲ್ಲ, ಸಾಮಾಜಿಕ ಸಮಾನ ಸ್ಥಾನಮಾನ ಇಲ್ಲ. ನನಗೆ ಈ ಗಣೇಶ ಮಹಿಮೆ ಮಾಡಿದಲ್ಲ, ಅದರಲ್ಲಿ ಮಣಿಮುರುಗನ್ ಬಂದು ಕತೆ ಹೇಳ್ದ. ಆಗಿನ ಹೀರೋನಿಗೆ ಈಗಿನ ಹೀರೋಗೆ ವ್ಯತ್ಯಾಸ ಅಂತ. ಯಾಕಂದರೆ ಈಗ ಸ್ಟಾರ್ಸ್ ಇದ್ದಾರೆ, ಆರ್ಟಿಸ್ಟ್ಗಳಿದ್ದಾರೆ, ನಮ್ಮಲ್ಲೂ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಯಾಕಂತ ಸಿನಿಮಾಗಳು ಬರ್ತಾ ಇಲ್ಲ? ಪ್ರೇಕ್ಷಕರ ಬೈಯಕ್ಕೆ ನಮಗೇನು ಹಕ್ಕಿದೆ? ನೀವು ಕೊಟ್ಟರೆ ತಾನೆ. 100 ರೂಪಾಯಿ ಕೊಟ್ಟು ಸಿನಿಮಾಗೆ ಬರಬೇಕಾದ್ರೆ ಆ 100 ರೂಪಾಯಿ ಸಂಪಾದನೆ ಮಾಡಬೇಕಾದ್ರೆ ಏನು ಶ್ರಮ ಪಟ್ಟಿದ್ದ ಅಂತ ಅವನಿಗೆ ಗೊತ್ತು. ನಾವು ಅಂದ್ಬಿಡ್ತೀವಿ 100 ರೂಪಾಯಿ ಕೊಡೋಕ್ಕಾಗಲ್ವೇನ್ರಿ ಅಂತ. ಆದರೆ ಆ 100 ರೂಪಾಯಿನ ಬೆಲೆ ಅವನಿಗೆ ಗೊತ್ತು, ನನಗೆ ಗೊತ್ತಿಲ್ಲ.